ಕುಂಕಿಯಲ್ಲಿದ್ರು ತೊಂದರೆ ಇಲ್ಲ, ಅದು ಬಾಳಿ ಬಡವರು ಇದಾರೆ, ಅವ್ರ ಮನೆಗೆ ಬಹಳ ಸಮಸ್ಯೆ ಇದೆ ಅನ್ನೋ ಕಾರಣಕ್ಕೆ ಅದನ್ನ ಅಪೀಲ್ ಹೋಗಿ ಅಂತ ಹೇಳಿತ್ತು. ಅಪೀಲ್ ಹೋಗಿತ್ತು, ಎಸಿಗೆ ಅಪೀಲ್ ಕಳಿಸಿತ್ತು, ಹೀಗೆಲ್ಲ ಮಾಡಿದೆ. ಅದರಿಂದ ನಮ್ಮ ಕಚೇರಿ ಮತ್ತು ನಾನು ತಹಸೀಲ್ದಾರ್ ಬಹಳ ಸರ್ಕಸ್ ಮಾಡಿದ್ವಿ. ಮತ್ತೆ ಬೇರೆ ಟೈಮ್ ಹಕ್ಕುಪತ್ರ ಕೊಡ್ಲಿಕ್ಕೆ ಅರ್ಜೆಂಟ್ ಇದೆ ಕೊಡಿ ಅಂತಂದಾಗ ಇದೇ ನಿಮ್ ಕಂದಾಯ ಇಲಾಖೆ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬರ್ಬೇಕು, ಅಲ್ಲಿಂದ ಕೊಡ್ಲಿಕ್ಕೆ ಆಗಲ್ಲ ಅಂತಂದಾಗ ನಾವೇ ವಿರೋಧ ಮಾಡಿಲ್ಲ. ಅದಕ್ಕೆ ಆಯ್ತು, ಬಹಳ ಅರ್ಜೆಂಟ್ ಇದೆ ಕೊಟ್ಬಿಡಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂದವ್ರಿಗೆ ಉಳಿದವ್ರಿಗೆ ಕೊಡಿ, ತುರ್ತಿ ಯಾರೋ ಮನೆ ಕಟ್ಲಿಕ್ಕೆ ಅರ್ಜೆಂಟ್ ಇದೆ, ಲೈಸೆನ್ಸ್ ಮಾಡಬೇಕು, ಅವ್ರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾಯ್ಬೇಡಿ, ಹಕ್ಕುಪತ್ರ ಕೊಡಿ ಅಂತ ಹೇಳಿದ್ರು, ನಾವು ಕೊಟ್ಟಿದ್ವಿ. ನಾನು ಹೇಳಿದ್ರು ತಹಸೀಲ್ದಾರ್ ಏನೇ ಕೊಟ್ಟಿದ್ದು ನನಗೆ ವಿರೋಧ ಇರ್ತಿರ್ಲಿಲ್ಲ. ಆಯ್ತಪ್ಪ, ಶಾಸಕರ ಅವೈಲಬಿಲಿಟಿ ಇಲ್ಲ, ತಹಸೀಲ್ದಾರ್ ಕೊಟ್ಟಿದ್ದಾರೆ, ಡಿಸಿ ಕೊಟ್ಟಿದ್ದಾರೆ, ನಾನು ವಿರೋಧ ಮಾಡ್ತಿರ್ಲಿಲ್ಲ. ಅದೇ ಒಂದು ಪಾರ್ಟಿ ಚೇಂಬರ್ ಅಲ್ಲಿ ಕೊಡ್ತೀನಿ ನೀವು ಹಕ್ಕುಪತ್ರ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣೀಕರಿಸು ಅಂತ ಹೇಳ್ತಾರೆ. ಐ ಜಸ್ಟ್ ವಾಂಟ್ ಟು ಲಿಸನ್ ಟು ಹೇಳಿ ಏನಾಯ್ತು ಹೇಳಿ ಮೇಡಮ್. ನಾನೇ ಕೊಟ್ಟಿದ್ದೀನಿ. ನೀವು ಹಕ್ಕುಪತ್ರನ ತಹಸೀಲ್ದಾರ್ ಕೊಟ್ಟಿದ್ರೆ ನನ್ನ ಹತ್ರ ಕೇಳಬೇಕಿತ್ತು. ನಾನು ಹೇಳಿ ಕೇಳಿದ್ರೆ ನನ್ನ ಕಚೇರಿಗೆ ಸಂಪರ್ಕ ಮಾಡಿದ್ದಾರೆ. ಈ ಹಿಂದೆ ಹಕ್ಕುಪತ್ರಗಳನ್ನು ಕೊಡ್ಬೇಕಾದ್ರೆ ತಹಸೀಲ್ದಾರ್ ಏನ್ ಸಮಸ್ಯೆ ಆಗಿಲ್ಲ. ಇದು ಹೆಂಗೆ ಈಗ ಸಮರ್ಥನೆ ಮಾಡ್ಕೊಳ್ಳಿ, ನಾನು ಕೊಟ್ಟಿದ್ದೆ ನಂತರ ಅಲ್ಲ ಫೋಟೋ ತೆಗೆಸ್ಕೊಂಡಿದ್ದು ಅಂತ ಸಮರ್ಥನೆ ಆಗಲ್ಲ. ಆಯ್ತು, ರಂಗಾಯಣ ಪುಸ್ತಕ ಇಲ್ಲಿ ಪ್ರಿಂಟ್ ಆಗಿದೆ. ರಂಗಾಯಣ ಪುಸ್ತಕ ಪ್ರಿಂಟ್ ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೆಸರಿದ್ಯಾ, ಎಂಪಿ ಹೆಸರಿದ್ಯಾ? ಅಂದ್ರೆ ಜಿಲ್ಲಾಡಳಿತಕ್ಕೆ ಏನು ಲಗಾಮ್ ಏನಿಲ್ಲ, ಏನ್ ಬೇಕಾದ್ರೆ ಕೆಲಸ ನಡೀಬಹುದು ಅಂತ ರಂಗಾಯಣ ಪುಸ್ತಕ ನಿಮಗೆ ಕೊಡ್ತೀನಿ ನಾನು ಇವತ್ತು. ಯಾರಿದೆ ಬಿಡಿ, ನಂದು ಬಿಡಿ, ನನ್ ಎಂ ಎಲ್ ಎ ಹೆಸರಿಲ್ಲ. ಆಯ್ತು, ಯಾವ ಹೆಸರಿದೆ ಅದರಲ್ಲಿ? ನಿಮ್ದಿದ್ಯಾ? ಹೋಗ್ಲಿ, ನಿಮ್ಗಿದ್ಯಾ? ನಿಮ್ಗೆ ಮರ್ಯಾದೆ ಇದೆಯಾ? ತಗೊಳ್ಳಿ, ಪುಸ್ತಕ ತಗೊಳ್ಳಿ, ಬನ್ನಿ. ಏನ್ ಮಾಡ್ಬೇಕು ನಾವು ಇದನ್ನೆಲ್ಲ ನೋಡ್ಕೊಂಡು? ಅಲ್ಲ, ಏನಾಯ್ತು ಬಿಡಿ, ಅದ್ರಲ್ಲಿ ಪ್ರತ್ಯಕ್ಷ ಇದೆಯಾ, ಅದ್ರಲ್ಲಿ ಇನ್ನೇನ್ ನೋಡೋಕಿದೆ? ವಾರ್ಷಿಕನು ಈಗ ಮತ್ತೆ ತಿಂಗಳು ನಿಮಗೆ ಗೊತ್ತು. ಒಂದು ಸಭೆಗೆ ತರಬೇಕಾದ್ರೆ ಯಾರು ಯಾವ ರೀತಿ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇದೆ? ಇದನ್ನ ಯಾರು ಪ್ರಿಂಟ್ ಮಾಡೋದು? ಯಾರು ನೀವು ಮಾಡೋದ, ಸರ್ಕಾರ ಮಾಡೋದಾ? ಮಾಡಲ್ಲ. ಈ ಸಣ್ಣ ವಿಚಾರನ ನೀವು ಸೀರಿಯಸ್ ಆಗಿ ತಗೊಂಡಿದ್ದೀರಿ ನೋಡಿ. ಅಲ್ಲ, ನೀವು ಜಿಲ್ಲಾಧಿಕಾರಿಗಳು ಪರ್ಮಿಷನ್ ತಗೊಂಡ್ ಮಾಡ್ತಾರೋ ಅವ್ರಿಗೆ ಕೊಟ್ಬಿಟ್ಟು ಅವರನ್ನ ಪರ್ಮಿಷನ್ ತಗೊಳಲ್ವಾ? ಅಂದ್ರೆ ಯಾವುದೇ ಪತ್ರಿಕೆ ಆಗ್ಬೇಕಾದ್ರೆ, ಆಹ್ವಾನ ಪತ್ರಿಕೆ ಮುದ್ರಣ ಆಗ್ಬೇಕಾದ್ರೆ ಪರ್ಮಿಷನ್, ಪ್ರೋಟೋಕಾಲ್ ಪರ್ಮಿಷನ್ ಆಗ್ಬೇಕಲ್ವಾ? ಒಂದು ಕೌಂಟರ್ ಸಿಗ್ನೇಚರ್ ಆಗ್ಬೇಕಲ್ವಾ? ಆ ಕೌಂಟರ್ ಸಿಗ್ನೇಚರ್ ಮಾಡಿದ್ದೀರಾ? ಯಾರು ಮಾಡಿದ್ರು ಕೌಂಟರ್ ಸಿಗ್ನೇಚರ್? ಯಾರು ಮಾಡಿದ್ರು ಕೌಂಟರ್ ಸಿಗ್ನೇಚರ್? ಇದು ಅವನ ಪತ್ರಿಕೆ ಅಲ್ಲ, ಎನಿ ಪ್ರೋಟೋಕಾಲ್ ಇನ್ವಿಟೇಷನ್ ಇಟ್ ಶುಡ್ ಬಿ ಸೈನ್ಡ್ ಬೈ ದಿ ಪ್ರೋಟೋಕಾಲ್ ಆಫೀಸ್. ಇವರನ್ನು ತಗೊಳ್ತಾರೆ, ಇವ್ರ ಹತ್ರ ಪರ್ಮಿಷನ್ ತಗೊಳ್ತಾರೆ. ಯಾರ್ಯಾರು ಕೊಡ್ತಾರೆ, ಪ್ರೋಟೋಕಾಲ್ ಕೊಡ್ತಾರೆ ಅನ್ನೋದು ನಿಮ್ಮ ಹತ್ರ ಡೀಟೇಲ್ಸ್ ಇರ್ಬೇಕು. ಆ ಡೀಟೇಲ್ಸ್ ಇಲ್ಲ ಹೇಗೆ ಪ್ರಿಂಟ್ ಮಾಡ್ತೀರಿ ನೀವು? ಅರ್ಜೆಂಟ್ ಆಗಿದ್ರೆ ಒಂದು ಫೋನ್ ಮುಖಾಂತರ ಹೇಳಿದ್ರು ಆಗಿರೋದಲ್ಲ. ಇದನ್ನ ಇಷ್ಟು ದೊಡ್ಡದಾಗಿ ಮಾಡಿ ನಮ್ಮ ಮುಂದೆ ತೆಗೆದುಕೊಂಡು ಬರ್ತೀರಾ? ಮಾಡೋ ತಪ್ಪು ನೀವುಗಳು, ಅಧಿಕಾರಿಗಳು, ಅನುಭವಿಸ್ಬೇಕಾಗಿರೋದು ನಾವು. ನೀವು ಇದನ್ನ ಅಧಿಕಾರಿಗಳ ಮೇಲೆ ಎಲ್ಲರೂ ಆಕ್ಷನ್ ಮಾಡಿ. ಇದು ಪದೇ ಪದೇ ರಿಪೀಟ್ ಆಗ್ತಾ ಇದ್ರೆ ನಮಗೂ ಅದು ಕನ್ನಡ ಕಲ್ಚರ್ ಇವ್ರಿಗೆ ಒಂದು ನೋಟಿಸ್ ಜಾರಿ ಮಾಡಿ, ಮೊದಲು ನೀವು ಅವ್ರಿಗೆ ಒಂದು ನೋಟಿಸ್ ಜಾರಿ ಮಾಡಿ, ಇವ್ರ ಮೇಲೆ ಒಂದು ನೋಟಿಸ್ ಜಾರಿ ಮಾಡಿ. ಬಟ್ ಒಂದ್ ಇದು ಲಾಸ್ಟ್ ನಾನು ಹೇಳ್ತಾ ಇರೋದು, ಮುಂದಿನ ಕೆಡಿಪಿನಲ್ಲಿ ಯಾರಾದ್ರೂ ಪ್ರೋಟೋಕಾಲ್ ಬಗ್ಗೆ ನೀವು ಬ್ರೀಚ್ ಮಾಡಿದೀರಾ ಅಂತ ನನ್ನ ಗಮನಕ್ಕೆ ಬಂದ್ರೆ ಒಂದೇ ಒಂದು ನಿಮಿಷದಲ್ಲೂ ಕೂಡ, ನಾನು ಒಂದೇ ಒಂದು ನಿಮಿಷ ಲೇಟ್ ಮಾಡೋದಿಲ್ಲ, ನಾನು ಸಸ್ಪೆಂಡ್ ಮಾಡಿ. ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಪ್ರೋಟೋಕಾಲ್ ಮಾತ್ರ ಬ್ರೀಚ್ ಆಗ್ಕೂಡುದು, ಅದು ಆಯಾ ಶಾಸಕರ ಹಕ್ಕು. ಬಿಸಿ ಮೇಡಮ್ ಅವರು ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಬೇಕು. ವೆರಿ ಸೀರಿಯಸ್. ಯಾವ ವಿಷಯಕ್ಕೆ ಇದ್ರು ನೀವು ಆರಾಮಾಗಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.